MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ಮೂರ್ತಿ ಮೆರವಣಿಗೆ ಈಗ ಸಾಗ್ತಾ ಇದೆ. ಹಿಂದೂ ಸಂಘಟನೆಗಳು ಹಾಗೆ ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಮೆರವಣಿಗೆ ಸಾಗ್ತಾ ಇದೆ. ಕೇಸರಿ ಬಾವುಟವನ್ನ ಹಿಡಿದು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಜನರು. ಅಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. 28 ಗಣೇಶ ಮೂರ್ತಿಯನ್ನ ಸಾಮೂಹಿಕವಾಗಿ ವಿಸರ್ಜನಾ ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದು, ಮದ್ದೂರಿನ ಕೆಲ ಗ್ರಾಮಗಳಲ್ಲಿ ಪ್ರತಿಷ್ಠಾಪಿಸಿರುವಂತಹ ಮೂರ್ತಿಗಳಿಗೂ ಇದೆಲ್ಲವೂ ಕೂಡ ಈಗ ಒಟ್ಟಿಗೆ ಸಾಗ್ತಾ ಇದೆ. ಸಾಮೂಹಿಕವಾಗಿ ಗಣಪತಿ ಮೂರ್ತಿ ಮೆರವಣಿಗೆ ಸಾಗ್ತಾ ಇದ್ದು, ಹಿಂದೂ ಸಂಘಟನೆಗಳು ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಇವತ್ತು ಮೆರವಣಿಗೆಯನ್ನ ಸಾಗ್ತಾ ಇದೆ. ಕೇಸರಿ ಬಾವುಟವನ್ನ ಹಿಡಿದು ಅಲ್ಲಿನ ಜನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಂತೋಷದಿಂದ. ಮೊನ್ನೆಯಾದಂತಹ ಗಲಭೆಯಿಂದ ಕೊಂಚ ನಿರಾಳರಾದಂತೆ ಕಾಣ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಮದ್ದೂರು ಭಾಗದ 28 ಮೂರ್ತಿಗಳನ್ನ ಇವತ್ತು ನೀರಿಗೆ ಬಿಡಲಾಗ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. 28 ಗಣೇಶ ಮೂರ್ತಿಯನ್ನ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇದ್ದು, ಈ ರ್ಯಾಲಿಯಲ್ಲಿ ಕೇಸರಿ ಬಾವುಟಗಳನ್ನ ಹಿಡಿದು, ಕೇಸರಿ ಬಟ್ಟೆಯನ್ನ ಹಿಡಿದುಕೊಂಡಲ್ಲಿ ಕುಣಿದು ಕುಪ್ಪಳಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅವರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಮದ್ದೂರಿನ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಪ್ರತಿಷ್ಠಾಪಿಸಿದಂತಹ ಮೂರ್ತಿಗಳು, ಈ ಮೂರ್ತಿಗಳನ್ನ ತೆಗೆದುಕೊಂಡು ಹೋಗಿ ಸಾಮೂಹಿಕವಾಗಿ ವಿಸರ್ಜನೆ ಮಾಡುವಂತಹ ಸಂದರ್ಭ ಇದು. ಮೊನ್ನೆ ವಿಸರ್ಜನಾ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿ ಬಿಗುವಿನ ವಾತಾವರಣವೇ ನಿರ್ಮಾಣವಾಗಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಆತಂಕ ಹೆಚ್ಚಾಗಿತ್ತು. ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ಇದ್ರೂ ಕೂಡ ಪೊಲೀಸರು ಅದನ್ನು ಹತೋಟಿಗೆ ತರುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಒಂದು ದಿನ ಕಂಪ್ಲೀಟ್ ಆಗಿ ಬಂದ್ ಆಗಿತ್ತು. ಇದೀಗ ಸಾಂಸ್ಕೃತಿಕ ಕಲಾ ವೈಭವದೊಂದಿಗೆ ಮೆರವಣಿಗೆ ಹೊರಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಹೊರಡ್ತಾ ಇರುವಂತಹ ಮೆರವಣಿಗೆ ಇದು. ಈ ಮೆರವಣಿಗೆಯಲ್ಲಿ ಹಿಂದೂ ಸಂಘಟನೆಗಳು ಕೂಡ ಭಾಗಿಯಾಗಿದೆ. ಹಾಗೆ ಬಿಜೆಪಿ ಜೆಡಿಎಸ್ ನೇತೃತ್ವದ ಮೆರವಣಿಗೆ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಕೇಸರಿ ಬಾವುಟವನ್ನ ಹಿಡಿದು ಅಲ್ಲಿ ಕುಣಿದು ಕುಪ್ಪಳಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಬದಿಯಲ್ಲಿ ಈಗಾಗಲೇ ಸತ್ಯ ಪರಿಶೀಲನಾ ಸಭೆಯನ್ನು ಕೂಡ ನಡೆಸ್ತಾ ಇದೆ. ಮದ್ದೂರಿನ ಐಬಿ ಸರ್ಕಲ್ ನಿಂದ ಮೆರವಣಿಗೆ ಈಗಾಗಲೇ ಆರಂಭ ಆಗಿದೆ. ಗಣೇಶ ಮೂರ್ತಿ ಮೆರವಣಿಗೆಯನ್ನ ನಡೆಸ್ತಾ ಇರುವಂತಹ ಹಿಂದೂ ಸಂಘಟನೆ ಐಬಿ ಸರ್ಕಲ್ನ ಪೇಟೆ ಬೀದಿ ಹಾಗೆ ಕೊಲ್ಲಿ ಸರ್ಕಲ್ನಿಂದ ಶಿಂಷಾ ನದಿ ಅಲ್ಲಿವರೆಗೂ ಕೂಡ 28 ಗಣೇಶ ಮೂರ್ತಿಗಳಿಗಾಗಲೇ ಸಾಲು ಸಾಲಾಗಿ ಮೆರವಣಿಗೆಯಲ್ಲಿ ಹೊರಟಿವೆ. ಇನ್ನು ವಿಸರ್ಜನೆಯ ಸಂದರ್ಭದಲ್ಲಿ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಕೂಡ ಕೈ ಜೋಡಿಸಿರೋದ್ರಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಕಣ್ಣಿಟ್ಟಿರುವಂಥದ್ದು. ಬೂಟಿನ ಸದ್ದು ಕೂಡ ಅಲ್ಲಿ ಕೇಳ್ತಾ ಇರುವಂಥದ್ದು, ಹೆಚ್ಚಿನ ಕಣ್ಣಿಟ್ಟಿದ್ದಾರೆ. ಸ್ಥಳದಲ್ಲಿ ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ತುಘಲಕ್ ದರ್ಬಾರ್ ನಡೀತಾ ಇದೆ ಎನ್ನುವಂತಹ ಆರೋಪಗಳನ್ನ ವಿಜೇಂದ್ರ ಕೂಡ ಮಾಡಿದ್ರು. ನಿನ್ನೆ ಚಲುವರಾಯಸ್ವಾಮಿ ಶಾಂತಿ ಸಭೆ ಕೂಡ ನಡೆಸಿದ್ರು. ಒಂದು ಕಡೆ ಸತ್ಯ ಪರಿಶೋಧನಾ ಸಭೆಗೂ ಕೂಡ ಬಿಜೆಪಿ ಮುಂದಾಗಿದೆ. ಬಿಜೆಪಿ ನಿಯೋಗ ಈಗಾಗಲೇ ವಿಜೇಂದ್ರ ಕೂಡ ಇದ್ದಾರೆ, ಹಾಗೆ ಅಶೋಕ್ ಕೂಡ ಇದ್ದಾರೆ. ಸಿಟಿ ರವಿ, ಯದುವೀರ್, ಚಲವಾದಿ ನಾರಾಯಣ ಸ್ವಾಮಿ ಅವರಿಗಾಗಲೇ ಐಬಿನಲ್ಲಿ ಮೀಟಿಂಗ್ ಕೂಡ ಮಾಡಿಸಿದ್ದಾರೆ. ನಂತರದಲ್ಲಿ ಅವರು ಕೂಡ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಡಿಜೆ ಸದ್ದಿಗೆ ಯಾವ ರೀತಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಿ. ಅವರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಮೊನ್ನೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಗಲಭೆ ಆಯಿತು. ಆ ಗಲಭೆ ಮಧ್ಯದಲ್ಲಿ ಅಂದ್ರೆ ಇನ್ನೂ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಈಗ ಖುಷಿ ವ್ಯಕ್ತಪಡಿಸ್ತಾ ಇರುವಂತಹ ಪರಿ ಇದು. ಡಿಜೆ ಸದ್ದಿಗೆ ಸ್ಟೆಪ್ಸ್ ಹಾಕ್ತಾ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಕೇಸರಿ ಬಾವುಟಗಳನ್ನ ಹಿಡಿದು ಜಿಗಿದಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. 28 ಗಣೇಶ ಮೂರ್ತಿಯನ್ನ ಸಾಲು ಸಾಲಾಗಿ ಈಗ ವಿಸರ್ಜನೆ ಮಾಡ್ತಾ ಇರುವಂತಹ ಸಂದರ್ಭ ಇದು. ಮದ್ದೂರಿನ ಐಬಿ ಸರ್ಕಲ್ ನಿಂದ ಈಗಾಗಲೇ ಮೆರವಣಿಗೆ ಆರಂಭ ಆಗಿದೆ. 28 ಗಣೇಶ ಮೂರ್ತಿಗಳನ್ನ ಸಾಲು ಸಾಲಾಗಿ ಕೊಂಡೊಯ್ಯಲಾಗ್ತಾ ಇದೆ. ಡಿಜೆ ಸದ್ದು ಒಂದು ಕಡೆ ಇದ್ರೆ ಕೇಸರಿ ಬಾವುಟಗಳು ಒಂದೊಂದು ಕಡೆ ರಾರಾಜಿಸ್ತಾ ಇದೆ. ಗಣೇಶ ಮೂರ್ತಿಯನ್ನ ಮೆರವಣಿಗೆ ಮೂಲಕವಾಗಿ ಹಿಂದೂ ಸಂಘಟನೆ ಈಗ ಬಿಡ್ತಾ ಇರುವಂತದ್ದು. ಐಬಿ ಸರ್ಕಲ್ನ ಪೇಟೆ ಬೀದಿ, ಕೊಲ್ಲಿ ಸರ್ಕಲ್ ನಿಂದ ಶಿಂಷಾ ನದಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಪಟ್ಟಣದಾದ್ಯಂತ ಪೊಲೀಸರಿಂದ ಹೈ ಅಲರ್ಟ್.
ಮೆರವಣಿಗೆ ಸಾಗುವಂತಹ ಮಾರ್ಗ ಹಾಗೆ ಪ್ರಮುಖ ರಸ್ತೆಗಳಲ್ಲಿ ಅಲರ್ಟ್ ಆಗಿದ್ದಾರೆ. 30ಕ್ಕೂ ಹೆಚ್ಚು ವಾಹನಗಳಲ್ಲಿ ಆರ್ಎಎಫ್ ಸಿಬ್ಬಂದಿ ಹಾಗೆ ಪೊಲೀಸರಿಂದ ಗಸ್ತು ತಿರುಗಿಸಲಾಗ್ತಾ ಇದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಮದ್ದೂರಿನಲ್ಲಿರುವಂತಹ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ಕ್ಷಣ ಇದು. ಆರ್ ಅಶೋಕ್ ಕೂಡ ಇದ್ದಾರೆ, ಅದರಲ್ಲಿ ವಿಜೇಂದ್ರ ಕೂಡ ಇದ್ದಾರೆ, ಸಿಟಿ ರವಿ, ಚಲವಾದಿ ನಾರಾಯಣ ಸ್ವಾಮಿ, ಯದುವೀರ್ ಕೂಡ ಇದ್ದಾರೆ. ಸೊ ಈ 5 ನಾಯಕರು ಕಾಶಿ ವಿಶ್ವನಾಥನ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ಪುನೀತರಾಗಿದ್ದಾರೆ. ಅಲ್ಲಿಂದ ಹೊರಬಂದು ಈಗಾಗಲೇ IBಯಲ್ಲಿ ಮಾಹಿತಿನ ಪಡ್ಕೊಂಡು ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಅವರು ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ 5 ನಾಯಕರು ಕೂಡ ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ಮೆರವಣಿಗೆಯ ಸಂದರ್ಭದ ಹರ್ಷದ ಸಂದರ್ಭಗಳಿದು. ಈಗಾಗಲೇ ಹೆಚ್ಚಿನ ಪೊಲೀಸರನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಮೆರವಣಿಗೆ ಸಾಗುವಂತಹ ಮಾರ್ಗ ಹಾಗೆ ಪ್ರಮುಖ ರಸ್ತೆಗಳಲ್ಲಿ ಅಲರ್ಟ್ ಆಗಿದ್ದಾರೆ. ಬೆಳಗ್ಗೆ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡ್ಕೊಂಡಂತಹ ಸಂದರ್ಭ ಇದು. ಆರ್ ಅಶೋಕ್, ಯದುವೀರ್, ಸಿಟಿ ರವಿ, ಚಲವಾದಿ ನಾರಾಯಣ ಸ್ವಾಮಿ, ವಿಜಯೇಂದ್ರ ಈ 5 ನಾಯಕರ ತಂಡ ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿತು. ಸಂಪೂರ್ಣ ಮಾಹಿತಿನ ಕೂಡ DC ಹಾಗೆ SP ಮಾಹಿತಿನ ಕಲೆ ಹಾಕಿದ್ದಾರೆ. ಕಾಶಿ ವಿಶ್ವನಾಥನ ದೇವಾಲಯಕ್ಕೆ ಭೇಟಿ ಕೊಟ್ಟು ಯಾವುದೇ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸದೇ ಇರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ, ಮೊನ್ನೆ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ತೊಂದರೆಗಳಾಗಿತ್ತೋ ಆ ಘಟನೆ ಮತ್ತೆ ಮರುಕಳಿಸದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಈಗ ಹೊರಬಂದಿದ್ದಾರೆ. ಕಲಾ ತಂಡಗಳ ವೈಭವಗಳನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಜಾನಪದ ಕಲಾವಿದರ ತಂಡ ಕೂಡ ಅಲ್ಲಿ ಈ ಖುಷಿಯನ್ನ ಮತ್ತಷ್ಟು ಇಮ್ಮಡಿಗೊಳಿಸ್ತಾ ಇದೆ.
ಈಗಷ್ಟೇ ಮದ್ದೂರಿನ ನೇರ ದೃಶ್ಯಾವಳಿಗಳನ್ನ ಟಿವಿನ ಮುಖೇನವಾಗಿ ನೀವು ಗಮನಿಸ್ತಾ ಇದ್ದೀರಿ. ಗಣೇಶ ಮೂರ್ತಿಯ ಮೆರವಣಿಗೆ ಈಗಾಗಲೇ ಸಾಗ್ತಾ ಇರುವಂತಹ ದೃಶ್ಯಗಳು. ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಹಾಗೆ ವಿಜೇಂದ್ರ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಗಣಪತಿ ಮೂರ್ತಿಗೆ. ಅಲ್ಲಿಂದ ಈಗ ರ್ಯಾಲಿ ಸಾಗ್ತಾ ಇದೆ, ಶಿಂಷಾ ನದಿವರೆಗೆ ತಲುಪುತ್ತೆ. ಡಿಜೆ ಹಾಗೂ ತಮಟೆ ಸದಿಗೆ ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಗಣೇಶ ಮೂರ್ತಿಗೆ ಆರತಿಯನ್ನ ಬೆಳಗಿದಂತ ಅಶೋಕ್ ಜನರಿಗೂ ಕೂಡ ಆ ಆರತಿಯನ್ನ ಬೆಳಗಿಸಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH